ಮಹಾರಾಜ್ ಜಿ ಎಂದು ಭಕ್ತರಿಂದ ಪ್ರೀತಿಯಿಂದ ಕರೆಯಲ್ಪಡುತ್ತಿದ್ದ ನೀಮ್ ಕರೋಲಿ ಬಾಬಾ ಉತ್ತರ ಪ್ರದೇಶದ ಒಬ್ಬ ಪೂಜ್ಯ ಭಾರತೀಯ ಸಂತರು. ಇವರು ಆಂಜನೇಯನ ಪರಮ ಭಕ್ತರು. ಸರಳವಾದ ಕಂಬಳಿ ಹೊದಿಕೆಯ ಜೀವನ ಶೈಲಿ ಮತ್ತು ಅಸಾಧಾರಣ ಅದ್ಭುತಗಳಿಗಾಗಿ ಪ್ರಸಿದ್ಧರಾಗಿದ್ದ ಅವರು ಯಾವುದೇ ಅಧಿಕೃತ ಬೋಧನೆಗಳನ್ನು ಬಿಟ್ಟು ಹೋಗಲಿಲ್ಲ. ಆದರೆ ಅವರ ಜೀವನದ ಮೂಲ ಸಂದೇಶ ಬಹಳ ಸರಳವಾಗಿತ್ತು. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರಿಗೂ ಸೇವೆ ಮಾಡಿ, ಸದಾ ದೇವರನ್ನು ಸ್ಮರಿಸಿ. ಅವರ ಪರಂಪರೆ ಇಂದು ಜಗತ್ತಿನಾದ್ಯಂತ ಇರುವ ಭಕ್ತರು ಹಂಚಿಕೊಳ್ಳುವ ನೂರಾರು ದಂತಕಥೆಗಳ ಮೂಲಕ ಜೀವಂತವಾಗಿದೆ. ಅವುಗಳಲ್ಲಿ ಹೆಚ್ಚು ಪ್ರಸಿದ್ಧವಾದ ಕಥೆಗಳು ಅವರ ಹಾಸ್ಯ ಪ್ರಜ್ಞೆ, ವಾಸ್ತವತೆಯ ಮಿತಿಗಳನ್ನು ಮೀರುವಂತಿದ್ದ ಅದ್ಭುತಗಳು ಮತ್ತು ಅವರ ಅಪಾರ ಕರುಣೆಯನ್ನು ತೋರಿಸುತ್ತವೆ. ಇದು ಅನೇಕ ವರ್ಷಗಳ ಹಿಂದೆ ನಡೆದ ಘಟನೆ. ಆಗ ಮಹಾರಾಜ್ ಜಿ ಸುಮಾರು 20ರ ಕೊನೆಯ ವರ್ಷಗಳಲ್ಲಿ ಅಥವಾ 30ರ ಆರಂಭದ ವಯಸ್ಸಿನವರಾಗಿರಬಹುದು. ಹಲವಾರು ದಿನಗಳ ಕಾಲ ಅವರಿಗೆ ಯಾರೂ ಆಹಾರ ನೀಡಿರಲಿಲ್ಲ. ತೀವ್ರ ಹಸಿವಿನಿಂದ ಅವರು ಹತ್ತಿರದ ನಗರಕ್ಕೆ ಹೋಗುವ ರೈಲನ್ನು ಹತ್ತಿದರು. ಆದರೆ ಮೊದಲ ದರ್ಜೆಯ ಬೋಗಿಯಲ್ಲಿ ಟಿಕೆಟ್ ಇಲ್ಲದೆ ಕುಳಿತಿದ್ದ ಮಹಾರಾಜ್ ಜಿಯನ್ನು ಕಂಡ ಕಂಡಕ್ಟರ್ ತುರ್ತು ಬ್ರೇಕ್ ಎಳೆದು ರೈಲನ್ನು ನಿಲ್ಲಿಸಿದನು. ಸ್ವಲ್ಪ ಮಾತಿನ ಚಕಮಕಿ ನಡೆದ ನಂತರ ಮಹಾರಾಜ್ ಜಿಯನ್ನು ಯಾವುದೇ ಗೌರವವಿಲ್ಲದೆ ರೈಲಿನಿಂದ ಇಳಿಸಲಾಯಿತು. ರೈಲು ನಿಂತಿದ್ದ ಸ್ಥಳವು ನೀಮ್ ಕರೋರಿ ಅಂದರೆ ನೀಮ್ ಕರೋಲಿ ಎಂಬ ಗ್ರಾಮದ ಸಮೀಪವಾಗಿತ್ತು. ಆ ಸಮಯದಲ್ಲಿ ಮಹಾರಾಜ್ ಜಿ ಅಲ್ಲಿ ವಾಸಿಸುತ್ತಿದ್ದರು. ಮಹಾರಾಜ್ ಜಿ ಒಂದು ಮರದ ನೆರಳಿನಲ್ಲಿ ಶಾಂತವಾಗಿ ಕುಳಿತುಕೊಂಡರು. ಇತ್ತ ಕಂಡಕ್ಟರ್ ಸೀಟಿ ಊದಿದನು. ಇಂಜಿನಿಯರ್ ರೈಲನ್ನು ಚಲಿಸಲು ಪ್ರಯತ್ನಿಸಿದನು. ಆದರೆ ರೈಲು ಚಲಿಸಲಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ರೈಲು ಅಲ್ಲಿಂದ 1 ಇಂಚೂ ಮುಂದೆ ಸಾಗಲಿಲ್ಲ. ಮತ್ತೊಂದು ಎಂಜಿನ್ ಅನ್ನು ಕರೆಸಿ ತಳ್ಳಲು ಪ್ರಯತ್ನಿಸಿದರು. ಆದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಅಲ್ಲಿದ್ದ ಒಬ್ಬ ಕೈಯಿಲ್ಲದ ಸ್ಥಳೀಯ ಮ್ಯಾಜಿಸ್ಟ್ರೇಟ್ಗೆ ಮಹಾರಾಜ್ ಜಿಯ ಪರಿಚಯವಿತ್ತು. ಅವರು ರೈಲ್ವೆ ಅಧಿಕಾರಿಗಳಿಗೆ ಆ ಯುವ ಸಾಧುವನ್ನು ಮತ್ತೆ ರೈಲಿಗೆ ಏರಲು ವಿನಂತಿಸಿ ಎಂದು ಸಲಹೆ ನೀಡಿದರು. ಮೊದಲಿಗೆ ಅಧಿಕಾರಿಗಳು ಈ ಮಾತನ್ನು ಮೂಢನಂಬಿಕೆ ಎಂದು ತಳ್ಳಿಹಾಕಿದರು. ಆದರೆ ಅನೇಕ ವಿಫಲ ಪ್ರಯತ್ನಗಳ ನಂತರ ಕೊನೆಗೆ ಅದನ್ನೂ ಒಮ್ಮೆ ಪ್ರಯತ್ನಿಸೋಣ ಎಂದು ನಿರ್ಧರಿಸಿದರು. ಅನೇಕ ಪ್ರಯಾಣಿಕರು ಮತ್ತು ರೈಲ್ವೆ ಅಧಿಕಾರಿಗಳು ಆಹಾರ ಮತ್ತು ಸಿಹಿ ತಿಂಡಿಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಮಹಾರಾಜ್ ಜಿಯ ಬಳಿಗೆ ಬಂದರು. ಅವರು ವಿನಮ್ರವಾಗಿ ಮತ್ತೆ ರೈಲಿಗೆ ಹತ್ತುವಂತೆ ಬೇಡಿಕೊಂಡರು. ಮಹಾರಾಜ್ ಜಿ 2 ಷರತ್ತುಗಳನ್ನು ಮುಂದಿಟ್ಟರು. 1. ನೀಮ್ ಕರೋರಿ ಗ್ರಾಮಕ್ಕೆ ಒಂದು ರೈಲು ನಿಲ್ದಾಣವನ್ನು ನಿರ್ಮಿಸಬೇಕು. ಆ ಸಮಯದಲ್ಲಿ ಗ್ರಾಮಸ್ಥರು ಹತ್ತಿರದ ನಿಲ್ದಾಣ ತಲುಪಲು ಹಲವಾರು ಮೈಲುಗಳು ನಡೆದು ಹೋಗಬೇಕಾಗಿತ್ತು. ಷರತ್ತು 2. ಇನ್ನು ಮುಂದೆ ರೈಲ್ವೆ ಅಧಿಕಾರಿಗಳು ಸಾಧು ಸಂತರನ್ನು ಹೆಚ್ಚು ಗೌರವದಿಂದ ನಡೆಸಿಕೊಳ್ಳಬೇಕು. ಅಧಿಕಾರಿಗಳು ತಮ್ಮಿಂದಾದ ಎಲ್ಲವನ್ನೂ ಮಾಡುವುದಾಗಿ ಭರವಸೆ ನೀಡಿದರು. ನಂತರ ಮಹಾರಾಜ್ ಜಿ ಮತ್ತೆ ರೈಲನ್ನು ಹತ್ತಿದರು. ಅದಾದ ಮೇಲೆ ಎಲ್ಲರೂ, ಮಹಾರಾಜ್ ಜಿ, ಈಗ ರೈಲನ್ನು ಚಲಿಸಲು ಹೇಳಿ ಎಂದು ಕೇಳಿದರು. ಅದಕ್ಕೆ ಅವರು ಸ್ವಲ್ಪ ಕೋಪದಿಂದ, ಏನು, ರೈಲುಗಳನ್ನು ಓಡಿಸುವ ಕೆಲಸವೂ ನನ್ನದೇನಾ ಎಂದು ಹೇಳಿದರು. ಇಂಜಿನಿಯರ್ ರೈಲನ್ನು ಪ್ರಾರಂಭಿಸಿದನು. ರೈಲು ಕೆಲವು ಗಜಗಳಷ್ಟು ಮುಂದೆ ಸಾಗಿತು. ನಂತರ ಇಂಜಿನಿಯರ್ ಅದನ್ನು ಮತ್ತೆ ನಿಲ್ಲಿಸಿ, ಈ ಸಾಧುವಿನ ಆದೇಶವಿಲ್ಲದೆ ನಾನು ರೈಲನ್ನು ಮುಂದೆ ಚಲಿಸುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಮಹಾರಾಜ್ ಜಿ, ಸರಿ, ಅವನಿಗೆ ಹೋಗಲು ಹೇಳಿ ಎಂದು ಹೇಳಿದರು. ಆ ಬಳಿಕ ರೈಲು ತನ್ನ ಪ್ರಯಾಣವನ್ನು ಮುಂದುವರೆಸಿತು. ನಂತರ ಮಹಾರಾಜ್ ಜಿ ಹೇಳಿದ್ದು ಏನೆಂದರೆ, ರೈಲ್ವೆ ಅಧಿಕಾರಿಗಳು ತಮ್ಮ ಮಾತನ್ನು ಉಳಿಸಿಕೊಂಡರು. ಕೆಲವೇ ಸಮಯದಲ್ಲಿ ನೀಮ್ ಕರೋರಿ ಗ್ರಾಮದಲ್ಲಿ ಒಂದು ರೈಲು ನಿಲ್ದಾಣವನ್ನು ನಿರ್ಮಿಸಲಾಯಿತು ಮತ್ತು ಆ ನಂತರ ಸಾಧು ಸಂತರಿಗೆ ಹೆಚ್ಚು ಗೌರವ ಹಾಗೂ ಉತ್ತಮ ವರ್ತನೆ ದೊರಕತೊಡಗಿತು. ಈ ಘಟನೆಯ ನಂತರ ಮಹಾರಾಜ್ ಜಿಯವರಿಗೆ ನೀಮ್ ಕರೋಲಿ ಬಾಬಾ ಎಂದೇ ಕರೆಯಲಾಗುತ್ತಿತ್ತು. ಅವರು ಸುಮಾರು 1900ರ ವೇಳೆಗೆ ಭಾರತದ ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯ ಅಕ್ಬರ್ಪುರ ಗ್ರಾಮದಲ್ಲಿ ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಲಕ್ಷ್ಮಣ ನಾರಾಯಣ ಶರ್ಮಾ ಎಂಬ ಹೆಸರಿನಲ್ಲಿ ಜನಿಸಿದರು. ಅವರು ಅನೇಕ ಹೆಸರುಗಳಿಂದ ಪ್ರಸಿದ್ಧರಾಗಿದ್ದರು. ಅವುಗಳಲ್ಲಿ ಲಕ್ಷ್ಮಣ ದಾಸ್, ಹಾಂಡಿವಾಲಾ ಬಾಬಾ ಮತ್ತು ಟಿಕೋನಿಯಾವಾಲಾ ಬಾಬಾ ಪ್ರಮುಖವಾಗಿವೆ. ಗುಜರಾತಿನ ಮೊರ್ಬಿ ಸಮೀಪದ ವವಾನಿಯಾದಲ್ಲಿ ತಪಸ್ಸು ಮತ್ತು ಸಾಧನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅವರನ್ನು ತಲಯ್ಯ ಬಾಬಾ ಎಂದು ಕರೆಯಲಾಗುತ್ತಿತ್ತು. ಮಹಾರಾಜ್ ಜಿಯ ಬಗ್ಗೆ ಇರುವ ಅನೇಕ ಅನುಭವ ಕಥನಗಳು ಅವರ ಅಸಾಮಾನ್ಯ ಮತ್ತು ಅಲೌಕಿಕ ಶಕ್ತಿಗಳ ಬಗ್ಗೆ ವಿವರಿಸುತ್ತವೆ.
ಭಕ್ತರ ಹೇಳಿಕೆಯ ಪ್ರಕಾರ ಅವರು ಕೆಲವೊಮ್ಮೆ ಎಲ್ಲರ ಕಣ್ಣೆದುರೇ ಅಂತರ್ಧಾನವಾಗುತ್ತಿದ್ದರು. ಜನರ ಮನಸ್ಸು ಮತ್ತು ಹೃದಯದಲ್ಲಿರುವ ವಿಚಾರಗಳನ್ನು ತಿಳಿದವರಾಗಿದ್ದರು ಎಂದು ಅನೇಕರು ನಂಬಿದ್ದರು. ಅವರ ಸಮೀಪದಲ್ಲಿದ್ದವರಾಗಲಿ ಅಥವಾ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅವರ ಹೆಸರನ್ನು ಸ್ಮರಿಸುತ್ತಿದ್ದವರಾಗಲಿ ಅವರ ಬಗ್ಗೆ ಇರುವ ರಹಸ್ಯ ವಿಚಾರಗಳನ್ನು ತಿಳಿದಿದ್ದರು ಎಂಬ ಅನುಭವಗಳನ್ನು ಹಲವರು ಹಂಚಿಕೊಂಡಿದ್ದಾರೆ. ಕೆಲವು ಕಥೆಗಳ ಪ್ರಕಾರ ಅವರು ಕೆಲವೇ ಕ್ಷಣಗಳಲ್ಲಿ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ತಲುಪುತ್ತಿದ್ದರು. ಒಂದೇ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ಕಾಣಿಸಿಕೊಂಡಿದ್ದರು ಎಂಬ ಅನುಭವಗಳು ಭಕ್ತರಲ್ಲಿ ಪ್ರಸಿದ್ಧವಾಗಿವೆ. ಮತ್ತಷ್ಟು ಕಥನಗಳಲ್ಲಿ ತಮ್ಮ ದೇಹವನ್ನು ಸೊಳ್ಳೆಯಷ್ಟು ಚಿಕ್ಕದಾಗಿಸಬಹುದು ಅಥವಾ ಆನೆಯಷ್ಟು ದೊಡ್ಡದಾಗಿಸಬಹುದು ಎಂಬ ವರ್ಣನೆಗಳಿವೆ. ಕೆಲವು ಭಕ್ತರು ಅವರು ಮೃತರನ್ನು ಜೀವಂತಗೊಳಿಸಿದರು ಎಂಬ ಅನುಭವಗಳನ್ನೂ ವಿವರಿಸಿದ್ದಾರೆ. ಅವರು ಯಾರು ಎಂಬುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಯಾರಿಗೂ ಸಾಧ್ಯವಾಗಲಿಲ್ಲ ಎಂದು ಅನೇಕರು ಹೇಳುತ್ತಾರೆ. ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ದರಂತೆ, ನಾನು ಶ್ರೀರಾಮನ ಸೇವಕನಾದ ಹನುಮಂತನು.